ಅವಮಾನ, ಸೋಲು, ಬ್ಯಾಡ್ ಟೈಮ್. ತಾಳ್ಮೆಯಿಂದ ಗೆದ್ದ ಹಾರ್ದಿಕ್. ಅವತ್ತು ಬೈದೋರು ಇವತ್ತು ಜಯ ಅಂದ್ರು. ಹೌದು, ಈ ಬಾರಿಯ IPLನಲ್ಲಿ ಕಪ್ ಗೆದ್ದಿರುವ ಟೀಮ್ ಎಷ್ಟು ಸದ್ದು ಮಾಡಿತೋ ಇಲ್ವೋ, ಟೀಮ್ಗೆ ಹಾರ್ದಿಕ್ ಪಾಂಡ್ಯ ನಾಯಕ ಅಂತ ಘೋಷಣೆಯಾದಾಗಿಂದಲೂ ಚರ್ಚೆ ಶುರುವಾಗಿಯೇ ಇತ್ತು. ಹಾರ್ದಿಕ್ ಪಾಂಡ್ಯ ವಿರುದ್ಧ ಪೋಸ್ಟ್ಗಳ ಮೇಲೆ ಪೋಸ್ಟ್ಗಳು, ಟ್ರೋಲ್ಗಳ ಮೇಲೆ ಟ್ರೋಲ್ಸ್. ಹಾರ್ದಿಕ್ ಪಾಂಡ್ಯ ಖರಾಬ್ ಟೈಮ್ ಅಂತಾರಲ್ವಾ, ಹಾಗಾಗಿತ್ತು ಅನ್ಸುತ್ತೆ. ಪಾಂಡ್ಯಗೆ ಪ್ರತಿ ಮ್ಯಾಚ್ನಲ್ಲೂ ಹಿನ್ನಡೆ. ಎಷ್ಟೇ ಪ್ರಯತ್ನ ಪಟ್ಟರೂ ಬ್ಯಾಡ್ ಲಕ್, ಫಾರ್ಮೇ ಕಳೆದುಕೊಂಡಂತಾಗಿತ್ತು. ಕೆಲ ಮಾಜಿ ಕ್ರಿಕೆಟಿಗರ ಹೇಳಿಕೆಗಳು, ರೋಹಿತ್ ಶರ್ಮಾ ಫ್ಯಾನ್ಸ್ ಆಕ್ರೋಶ, ಕ್ರಿಕೆಟ್ ಅಭಿಮಾನಿಗಳು ಸ್ವತಃ ಪಾಂಡ್ಯ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ರು. ಇದೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಚರ್ಚೆ ಜೊತೆ ಟ್ರೆಂಡಿಂಗ್ ಕೂಡ ಆಗಿತ್ತು. ಅದರಿಂದಲೇ ಒಡ್ಡಾಡ್ತಿದ್ದ ಪಾಂಡ್ಯ ಪರ್ಸನಲ್ ಲೈಫ್ ನಲ್ಲೂ ಕೂಡ ಬಿರುಗಾಳಿಯೇ ಬೀಸಿತ್ತು. ಅವರ ಪತ್ನಿ ಡಿವೋರ್ಸ್ ನೀಡ್ತಿದ್ದಾರೆ ಅನ್ನುವ ವಿಚಾರ ಹೊರಬಿದ್ದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಪಾಂಡ್ಯ ಅವರನ್ನ ಅನ್ಫಾಲೋ ಮಾಡೋದು, ಎಷ್ಟೇ ಬೆಳವಣಿಗೆ ಆಗ್ತಾ ಇದ್ರೂ ಒಂದು ಪೋಸ್ಟ್ ಹಾಕದೇ ಇರೋದು. IPL ಟೂರ್ನಿಯಲ್ಲಿ ಒಂದೂ ಮ್ಯಾಚ್ಗೂ ಪಾಂಡ್ಯ ಪತ್ನಿ ನಟಾಶಾ ಸ್ಟೇಡಿಯಂಗೆ ಬಂದಿರಲಿಲ್ಲ. ಇಂತಹ ಟೈಮಲ್ಲಿ ಪಾಂಡ್ಯಗೆ ಜೊತೆಯಾಗಿ ಇರಬೇಕು ಅಂತ ಬಯಸ್ತಾ ಇದ್ದ ಪತ್ನಿಯೇ ದೂರವಾಗುವ ಬಗ್ಗೆ ಸೂಚನೆ ನೀಡಿದ್ಲು. ಮೊದಲೇ ಕೆರಿಯರ್ನಲ್ಲಿ ಆಗ್ತಾ ಇದ್ದ ಬೆಳವಣಿಗೆಗಳಿಂದ ಬೇಸತ್ತಿದ್ದ ಪಾಂಡ್ಯ ಕುಗ್ಗಿ ಹೋಗಿದ್ರು. ತನ್ನ ಪರ್ಸನಲ್ ಲೈಫ್ ಬಗ್ಗೆಯೂ ತಲೆ ಕೆಡಿಸ್ಕೊಂಡಿದ್ರು. ಆದ್ರೆ ಇಷ್ಟೆಲ್ಲ ಆದ್ರೂ ಮುಖದಲ್ಲಿ ಮಾತ್ರ ಈ ಮನುಷ್ಯನಿಗೆ ಒಂಚೂರು ನಗು ಕಮ್ಮಿಯಾಗಿರಲಿಲ್ಲ. ಆ ನೋವು, ಅವಮಾನ, ಜೀವನದ ವೈಯಕ್ತಿಕ ವಿಚಾರ ಎಲ್ಲವನ್ನೂ ಸಮನಾಗಿ ಸ್ವೀಕರಿಸಿ ಮತ್ತೆ ಮುಂದೆ ನಡೆದಿದ್ದ. T20 ವಿಶ್ವಕಪ್ಗೂ ಸೆಲೆಕ್ಟ್ ಆದಾಗ ಪಾಂಡ್ಯ ವಿರುದ್ಧ ನೆಗೆಟಿವ್ ಕಾಮೆಂಟ್ಗಳು ಬರ್ತಾ ಇದ್ವು. ಏನೇ ಬಂದ್ರೂ ಎಲ್ಲವನ್ನೂ ಸಹಿಸಿಕೊಂಡಿದ್ದ ಹಾರ್ದಿಕ್ ಪಾಂಡ್ಯ ತನ್ನ ಕೆಲಸ ತಾನು ಮಾತ್ರ ಮಾಡ್ತಾ ಇದ್ರು. ಯಾವುದಕ್ಕೂ ರಿಯಾಕ್ಟ್ ಮಾಡಿರಲಿಲ್ಲ. ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ಟೂರ್ನಿಗಳಲ್ಲಿ ಮತ್ತೆ ಜಾಯ್ನ್ ಆಗ್ತಾ ಇದ್ರು. IPL ಬೆನ್ನಲ್ಲೇ T20 ವಿಶ್ವಕಪ್ ಟೂರ್ನಿಯಲ್ಲಿ ತನ್ನ ಸ್ಥಾನ ತುಂಬಲು ಎಫರ್ಟ್ ಶುರು ಮಾಡಿದ್ರು. ಅದರ ಪ್ರತಿಫಲವೇ ಇವತ್ತು ಕಪ್ ಟೀಮ್ ಇಂಡಿಯಾ ಮುಡಿಗೇರಿದೆ. ನಿನ್ನೆ 16ನೇ ಓವರ್ನವರೆಗೂ ಟೀಮ್ ಇಂಡಿಯಾದ ಗೆಲುವಿನ ಬಗ್ಗೆ ಭಯ. ಮ್ಯಾಚ್ ನೋಡ್ತಾ ಇದ್ದ ಎಲ್ಲರೂ ಏನಪ್ಪಾ ಇದು, ಹಿಂಗೆ ಮಿಲ್ಲರ್ ಮತ್ತೆ ಕ್ಲಾಸನ್ ಹಿಂಗ್ ಬಾರಿಸ್ತಾ ಇದ್ದಾರೆ ಅಂತ ಮುಖ ಸಪ್ಪಗ್ ಮಾಡ್ಕೊಳ್ಳುವಂತಾಗಿತ್ತು. 16ನೇ ಓವರ್ನಲ್ಲಿಯೇ ಮ್ಯಾಚ್ ಕೊಂಚ ಟರ್ನ್ ಪಡೆದುಕೊಳ್ಳುತ್ತೆ. ಬೂಮ್ರಾ ಶುರು ಮಾಡಿದ್ದ ಕಂಟ್ರೋಲಿಂಗ್ ಅನ್ನ ಕಂಟಿನ್ಯೂ ಮಾಡಿದ ಹಾರ್ದಿಕ್ ಪಾಂಡ್ಯ ಮೇನ್ ವಿಕೆಟ್ಗಳನ್ನ ಪಡೆದು ಗೇಮ್ ಚೇಂಜಿಂಗ್ ಮೂಮೆಂಟ್ಗೆ ಸಾಕ್ಷಿಯಾಗ್ತಾರೆ. ಟೀಮ್ ಇಂಡಿಯಾಗೆ ಬೇತಾಳವಾಗಿ ಪರಿಣಮಿಸಿದ್ದ ಎನ್ರಿಚ್ ಕ್ಲಾಸೆನ್ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇದ್ರು. ಸಿಕ್ಸರ್ಗಳ ಸುರಿಮಳೆ ಬರ್ತಾ ಇತ್ತು. 27 ಬಾಲ್ಗಳಲ್ಲಿ 2 ಬೌಂಡ್ರಿ, 5 ಸಿಕ್ಸರ್ಗಳನ್ನ ಬಾರಿಸಿ 52 ರನ್ ಗಳಿಸಿದ್ರು. ಈ ವೇಳೆ 17ನೇ ಓವರ್ನಲ್ಲಿ ಎಂಟ್ರಿ ಕೊಟ್ಟಿದ್ದ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ಗೆ ಕೀಪರ್ ಪಂತ್ಗೆ ಕ್ಯಾಚ್ ನೀಡಿ ಕ್ಲಾಸನ್ ಔಟ್ ಆದ್ರು. ನಂತರದಲ್ಲಿ ಬೂಮ್ರಾ ಮತ್ತು ಹರ್ಷದೀಪ್ ಸಿಂಗ್ 2 ಓವರ್ಗಳನ್ನ ಮತ್ತೆ ಕಂಟ್ರೋಲ್ ಮಾಡಿಕೊಟ್ಟಿದ್ರು. ಕೊನೆ ಓವರ್ನಲ್ಲಿ ದಕ್ಷಿಣ ಆಫ್ರಿಕಾದ ಮತ್ತೋರ್ವ ಸ್ಫೋಟಕ ಬ್ಯಾಟ್ಸ್ಮನ್ ಮಿಲ್ಲರ್ ಜೊತೆಗೆ ರಬಾಡಾ ವಿಕೆಟ್ ಪಡೆದು ಇಡೀ ಚಿತ್ರಣವನ್ನೇ ಚೇಂಜ್ ಮಾಡಿದ್ರು. ಸೋಲು ಅಪ್ಪಳಿಸಿಯೇ ಬಿಡ್ತು ಅಂತ ಆತಂಕದಲ್ಲಿದ್ದ ಪ್ರತಿ ಇಂಡಿಯನ್ ಮುಖದಲ್ಲಿ ಆನಂದ ಭಾಷ್ಪ ಮೂಡಿತ್ತು. ಗೆದ್ಬಿಟ್ವಿ ಅನ್ನುವ ಸಂಭ್ರಮ ಮನೆ ಮಾಡಿತ್ತು. ಆಮೇಲೆ ಆಗಿದ್ದೆಲ್ಲವೂ ಸಂಭ್ರಮ. IPL ವೇಳೆ ತೀವ್ರ ಟೀಕೆಗೆ ಒಳಗಾಗಿದ್ದ ಹಾರ್ದಿಕ್ ಪಾಂಡ್ಯ ತನ್ನೆಲ್ಲಾ ನೋವನ್ನ ತಡೆದುಕೊಂಡು ನಿನ್ನೆ ಹೊರಹಾಕಿದ್ರು. ಯಾವ ಬೌಲರ್ಗೂ ನಾನು ಕಮ್ಮಿ ಇಲ್ಲ ಅಂತ ಕೊನೆ 2 ಓವರ್ನಲ್ಲಿ ಹಾರ್ದಿಕ್ ತಮ್ಮ ಪ್ರೆಸೆನ್ಸ್ ಅನ್ನ ತೋರಿಸ್ಕೊಟ್ರು. IPLನಲ್ಲಿ ಯಾರೆಲ್ಲ ಈತನ ಬಗ್ಗೆ ಮಾತನಾಡಿದ್ರೋ ಇವತ್ತು ಅವರೇ ಹಾರ್ದಿಕ್ ಪಾಂಡ್ಯನನ್ನ ಹೀರೋ ಅಂತಿದ್ದಾರೆ. ಈತನಿಂದ ಕಲಿಬೇಕಾದದ್ದು ಸಾಕಷ್ಟು. ತಾಳ್ಮೆ ಅನ್ನೋದು ಒಂದಿದ್ಬಿಟ್ರೆ ಎಂತಹ ಟೈಮನ್ನು ಸರಿಸಬಹುದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹಾರ್ದಿಕ್ ಪಾಂಡ್ಯ.